ಒಳಗಡೆ ಇಟ್ಟಿದ್ದು ಮಾತ್ರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿ ಸಿವಿ ವೆಂಕಟರಾಯಪ್ಪನವರ 111ನೇ ಜಯಂತಿ ಹಾಗೂ 30ನೇ ದತ್ತಿ ದಿನಾಚರಣೆಯ ಅಂಗವಾಗಿ ಪತ್ರಕರ್ತರಿಗಾಗಿ ಒಂದು ದಿನದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಸಿವಿವಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ನೇತೃತ್ವದಲ್ಲಿ ನಡೆದ ಈ ಕ್ರೀಡಾಕೂಟದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರು ಉತ್ಸಾಹದಿಂದ ಭಾಗವಹಿಸಿದರು. ಸದಾ ಸುದ್ದಿ ಸಂಗ್ರಹ, ವರದಿ ಮತ್ತು ನೇರ ಪ್ರಸಾರದ ಒತ್ತಡದಲ್ಲಿರುವ ಪತ್ರಕರ್ತರಿಗೆ ಒಂದಷ್ಟು ಮನರಂಜನೆ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಕ್ರೀಡಾಕೂಟದಲ್ಲಿ ಕ್ರಿಕೆಟ್, ರನ್ನಿಂಗ್ ರೇಸ್, ಗುಂಡು ಎಸೆತ, ಬ್ಯಾಸ್ಕೆಟ್ಬಾಲ್ ಸೇರಿದಂತೆ ವಿವಿಧ ಸ್ಪರ್ಧೆಗಳು ನಡೆದವು. ಹಿರಿಯರು ಮತ್ತು ಯುವ ಪತ್ರಕರ್ತರು ಯಾವುದೇ ಭೇದ ಭಾವವಿಲ್ಲದೆ ಒಂದೇ ತಂಡವಾಗಿ ಭಾಗವಹಿಸಿ ಕ್ರೀಡಾಕೂಟಕ್ಕೆ ಮತ್ತಷ್ಟು ಮೆರುಗನ್ನ ನೀಡಿದರು. ಒಳಗಡೆ ಇಟ್ಟಿದ್ದು ಮಾತ್ರ ಬಿದ್ದೋಯ್ತು 500. ಏನೋ ಇದು ಮಾಡಕ್ ಚೆನ್ನಾಗೈತಿ. ಈ ಸಂದರ್ಭದಲ್ಲಿ ಮಾತನಾಡಿದ ಸಿವಿವಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಪತ್ರಕರ್ತರು ದಿನನಿತ್ಯದ ಒತ್ತಡದ ನಡುವೆಯೂ ಸಹ ಸಮಾಜಕ್ಕೆ ಮಾಹಿತಿ ನೀಡುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ. ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿ ವರ್ಷವೂ ಕೂಡ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತಿದೆ. ಕ್ರೀಡೆಗಳು ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಪರಸ್ಪರ ಸ್ನೇಹ, ಬಾಂಧವ್ಯ ಹಾಗೂ ತಂಡದ ಮನೋಭಾವವನ್ನು ಬೆಳೆಸುತ್ತವೆ ಎಂದು ಹೇಳಿದರು. ಬಂದು ಈ ಒಂದು ದಿನಾನ ಸಂತೋಷವಾಗಿ ನಮ್ಮ ಜೊತೆ ಕಳೀತೀರಿ. ಎಲ್ಲಿ ಏನೇ ತೊಂದರೆ ಇದ್ರು ಸಹ ಈ ಪ್ರತಿ ವರ್ಷ ಒಂದು ಕಾರ್ಯಕ್ರಮ ನಮ್ಮ ದತ್ತಿ ವತಿಯಿಂದ ನಡೀತಕ್ಕಂಥದ್ದು. ಪತ್ರಕರ್ತ ಮಿತ್ರರು ಎಲ್ಲರೂ ಸೇರಿ ವೃತ್ತಿಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಿಕ್ಕಬಳ್ಳಾಪುರದಲ್ಲಿ 3 ಬಾರಿ ಶಾಸಕರಾಗಿ ಸೇವೆ ಸಲ್ಲಿಸಿ ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿ 60ರ ದಶಕದಲ್ಲೇನೇನೆ ಶಿಕ್ಷಣದ ಬಗ್ಗೆ ಅರಿವಿತ್ತು. ಶಿಕ್ಷಣ ಒಂದೇನೇನೆ ಈ ಭಾಗದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂತಹ ದೂರದೃಷ್ಟಿ ಉಳ್ಳಂತಹ ನಾಯಕರು. ದಿವಂಗತ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ ಪ್ರತಿ ವರ್ಷ ಜುಲೈ 30ನೇ ತಾರೀಕು ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇಡೀ ಜುಲೈ ತಿಂಗಳಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಕ್ರೀಡೆ, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳನ್ನು ಇಡೀ ತಿಂಗಳಾದ್ಯಂತ ಹಮ್ಮಿಕೊಳ್ತಾ ಬಂದಿದ್ದೀವಿ. ನಾವು ಇಡೀ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಮಹತ್ವವಾದ್ದು, ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ನಮಗೆ ಸಂತೋಷವನ್ನು ಕೊಡ್ತಕ್ಕಂಥದ್ದು ರಕ್ತದಾನ ಶಿಬಿರ. ಬಂಧುಗಳೇ, ಕಳೆದ 2004ನೇ ಇಸ್ವಿಯಿಂದ ಪ್ರಾರಂಭವಾಗಿ ಪ್ರತಿ ವರ್ಷ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. 2016ರಿಂದ ಈ ರಕ್ತದಾನ ಶಿಬಿರ ಹೊಸ ಆಯಾಮವನ್ನೇ ಪಡ್ಕೊಂಡು ಪ್ರತಿ ವರ್ಷ ನಮ್ಮ ದಾನಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾನೆ ಬಂದಿದ್ದೇವೆ. ಕಳೆದ ಬಾರಿ ಅಂದರೆ 2024ರಲ್ಲಿ ತುಂಬ ನಮಗೆ ಮನಸ್ಸಿಗೆ ಒಂದು ರೀತಿ ನಾಟುವ ರೀತಿಯಲ್ಲಿ ಕೆಲವು ಘಟನೆಗಳು ನಡೆದದ್ದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಸಹ ಖುಷಿ ಆಗ್ತದೆ. ಅತ್ಯಂತ ಹೆಚ್ಚು ಜೋರಾದ ಮಳೆಯ ಮಧ್ಯನೂ ಸಹ ಜನ ಆಟೋಗಳಲ್ಲಿ ರೈನ್ ಕೋಟ್ಗಳು ಹಾಕೊಂಡು ನೆನ್ಕೊಂಡು ಬಂದು ಸಹ ರಕ್ತದಾನ ಮಾಡಿದ್ರು. ಇದು ನಮ್ಮ ಚಿಕ್ಕಬಳ್ಳಾಪುರ ಜನರ ಒಂದು ಬದ್ಧತೆ ಬಗ್ಗೆ ನಮಗೆ ಸಾಷ್ಟೀಕರಣ ಆಗ್ತದೆ. ರಕ್ತದಾನ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು ಈ ಬಾರಿ ಪೂರ್ವಭಾವಿ ಸಭೆಗೆ ಬಂದಾಗ ಅವರು ನಮಗೆ ತಿಳಿಸಿದ್ದು, ಕಳೆದ ಬಾರಿ ನಾವು ಮಾಡಿದಂಥ ರಕ್ತದಾನ ಶಿಬಿರದಿಂದ
4 ಜಿಲ್ಲೆಗಳಲ್ಲಿ 1 ತಿಂಗಳಿಗೆ ಬೇಕಾಗುವಷ್ಟು ರಕ್ತವನ್ನ ಈ ಒಂದು ರಕ್ತದಾನ ಶಿಬಿರದಲ್ಲಿ ಸಂಗ್ರಹ ಆಯಿತು ಅಂತ ಅವರು ತಿಳಿಸಿದಾಗ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯಿತು ಮತ್ತು ನಮಗೆ ಸಾರ್ಥಕತೆ ಅನ್ನೋದು ನಮಗೆ ಕಾಣಿಸ್ತು. ಅದು ಸಂಖ್ಯೆಯಲ್ಲಿ ಒಂದು ಸ್ವಲ್ಪ ಕಮ್ಮಿ ಬಂದು ನಮಗೆ ತೃಪ್ತಿಯನ್ನು ಕೊಡದೇ ಇರಬಹುದು. ಆದರೆ ಈ ಥರ ವಿಚಾರಗಳು ಕೇಳಿದಾಗ ಎಸ್ಪೆಷಲಿ ನಮ್ಮ ಮುದ್ದೇನಹಳ್ಳಿ ಸಂಸ್ಥೆಯವರು ಸರ್ ನಮಗೆ 1 ತಿಂಗಳ ಕಾಲ ನಿಮ್ಮಲ್ಲಿ ರಕ್ತ ಸಂಗ್ರಹ ಆಗಿತ್ತು ನಮಗೆ ಅಂತ ಅವರು ತಿಳಿಸಿದಾಗ, ಇವತ್ತು ಸುರಕ್ಷಾ ಎಂಬತಕ್ಕಂಥ ಆಸ್ಪತ್ರೆ, ಲಯನ್ಸ್ ಸಂಸ್ಥೆ, ಆಮೇಲೆ ರಾಷ್ಟ್ರೋತ್ಥಾನ ಪರಿಷತ್ತು, ಈ ರೀತಿಯಾದಂತಹ ಬೆಂಗಳೂರಿನಲ್ಲಿ ಒಂದು ರಕ್ತನಿಧಿ ಇದೆ. ಅವರು ಕೇವಲ ಈ ಶಿಶುಗಳಿಗೆ ಅಂದ್ರೆ ನವಜಾತ ಶಿಶುಗಳಿಗೆ ಒಂದು ವಿಶೇಷವಾದಂಥ ಕಾಯಿಲೆ, ಅದು ಹೆಸರು ನನ್ನ ನೆನಪಿಗೆ ಬರ್ತಾ ಇಲ್ಲ, ಆ ಕಾಯಿಲೆಯಿಂದ ಬಾಧಿತರಾಗ್ತಕ್ಕಂತಹ ಶಿಶುಗಳಿಗೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂತಹ ರಕ್ತನಿಧಿ ಅದು. ಸೊ ಅಂತಹ ವಿಶಿಷ್ಟವಾದಂತಹ ರಕ್ತನಿಧಿಗಳನ್ನು ಕರೆದು ನಾವಿಲ್ಲಿ ಕಳೆದ ಬಾರಿ ಕಮಾಂಡ್ ಆಸ್ಪತ್ರೆಯನ್ನ ಸಹ ನಾವು ಆಹ್ವಾನ ನೀಡಿದ್ವಿ. ಆದರೆ ಈ ಬಾರಿ ಸಹ ಅವರಿಗೆ ಮತ್ತೊಮ್ಮೆ ನಾವು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಇಲ್ಲಿ ನಡೀತಕ್ಕಂಥ ರಕ್ತದಾನ ಶಿಬಿರ ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಆಗಬೇಕು. ರಕ್ತದಾನಿಗಳು ಕೊಟ್ಟಿರ್ತಕ್ಕಂತಹದ್ದು ಏನಿದೆ ಅದು ಪ್ರತಿಯೊಬ್ಬ ಬಡ ರೋಗಿಗಳಿಗೆ ಉಚಿತವಾಗಿ ಸಿಗಲಿಕ್ಕೆ ಅವಕಾಶ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಈ ಬಾರಿ ಏನು ಗುರಿ ಇಟ್ಕೊಂಡಿದ್ದೀವಿ ಇದೆಲ್ಲವನ್ನೂ ಸಹ 23ನೇ ತಾರೀಕು ಸಾಯಂಕಾಲ ತಿಳಿಸ್ತೀನಿ. ಈಗ ಮಾಧ್ಯಮಗಳ ಮುಖಾಂತರ ನಮ್ಮಲ್ಲಿ ಇರ್ತಕ್ಕಂತಹ ಎಲ್ಲ ಅರ್ಹ ರಕ್ತದಾನಿಗಳು ಯಾರ್ಯಾರು ಇದ್ದೀರಿ ಎಲ್ಲರಲ್ಲೂ ಸಹ ನಾನು ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಇದೇ 23ನೇ ತಾರೀಕು ಜುಲೈ 2026ನೇ ಇಸ್ವಿ ಗುರುವಾರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಸಹ ರಕ್ತದಾನ ಶಿಬಿರ ನಡೀತದೆ. ನಮ್ಮ CVV ಕ್ಯಾಂಪಸ್ನ ಒಳಾಂಗಣ ಕ್ರೀಡಾಂಗಣದಲ್ಲಿ ದಾನಿಗಳ ಬರುವಿಕೆಗಾಗಿ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿದ್ದೇವೆ. ಪ್ರತಿ ವರ್ಷ ಕಾಯುವಂತ ಪರಿಸ್ಥಿತಿ ಇರ್ತಾ ಇತ್ತು. ಕಳೆದ ವರ್ಷದಿಂದ ನಾವು ಆ ಕಾಯುವಂತ ಪರಿಸ್ಥಿತಿಯನ್ನ ನಿಲ್ಲಿಸಿದ್ದೇವೆ. ಈ ಬಾರಿ ಬರ್ತಕ್ಕಂಥ ಪ್ರತಿಯೊಬ್ಬ ದಾನಿಗೂ ಸಹ ಸುಲಲಿತವಾಗಿ ಸುನಾಯಾಸವಾಗಿ ಅವರನ್ನ ಕರೆದುಕೊಂಡು ಹೋಗಿ ದಾನ ಮಾಡಿಸಿ ಮತ್ತೆ ಅವರಿಗೆ ಊಟೋಪಚಾರಗಳನ್ನು ಕೊಟ್ಟು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಒಟ್ಟಾರೆ ದಿನನಿತ್ಯದ ಸುದ್ದಿ ಒತ್ತಡದಿಂದ ಒಂದಷ್ಟು ವಿರಾಮ ಪಡೆದ ಪತ್ರಕರ್ತರು ಕ್ರೀಡಾಕೂಟದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದರು. ಕ್ರೀಡೆಗಳ ಮೂಲಕ ಆರೋಗ್ಯದ ಜೊತೆಗೆ ಪರಸ್ಪರ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.